ಅಷ್ಟದಿಕ್ಪಾಲಕರೇ, ಸುರಲೋಕ ಗದಿಪತಿ ಎನಿಸಿ ಅಷ್ಟದಿಕ್ಪಾಲಕರಿಂದೊಳಗೂಡಿ ನಾನಾಳುತ್ತಿರುವೆ ಈ ದೇವಲೋಕವಂ. ಅಷ್ಟದಿಕ್ಪಾಲಕರೇ, ದೇವಲೋಕದ ಕಾರ್ಯ ವೈಖರಿ ಎಂದು ತೋರಿಹುದೋ. ದೇವಲೋಕದ ಕಾರ್ಯ ವೈಖರಿ ಎಂದು ತೋರಿಹುದೋ. ದೇವಲೋಕದ ಉದಯ ಸೂರ್ಯನು ದೇವದಾನವ ವೈಭವೇಂದ್ರನು. ದೇವಲೋಕದ ಉದಯ ಸೂರ್ಯನು ದೇವದಾನವ ವೈಭವೇಂದ್ರನು. ಅರುಸಾಟಿ ಈ ಮಹೇಂದ್ರಗೆ, ಅರುಸಾಟಿ ಈ ಮಹೇಂದ್ರಗೆ ಎಂದು ತೋರಿಸುವುದು. ದೇವಲೋಕದ ಕಾರ್ಯ ವೈಖರಿ ಎಂದು ತೋರಿಸುವುದು. ಅಷ್ಟದಿಕ್ಪಾಲಕರ ಕೂಡಿ ಹರ್ಷದಿಂದಲೇ ರಾಜ್ಯ ಮಾಡ್ವೆ. ಅಷ್ಟದಿಕ್ಪಾಲಕರ ಕೂಡಿ ಹರ್ಷದಿಂದಲೇ ರಾಜ್ಯ ಮಾಡ್ವೆ. ಹರ್ಷದಿಂದಲೇ ರಾಜ್ಯ ಮಾಡ್ವೆ. ಹರ್ಷದಿಂದಲೇ ರಾಜ್ಯ ಮಾಡ್ವೆ ಎಂದು ತೋರಿಸುವುದು. ದೇವಲೋಕದ ಕಾರ್ಯ ವೈಖರಿ ಎಂದು ತೋರಿಸುವುದು. ಎಂದು ತೋರಿಸುವುದು. ಎಂದು ತೋರಿಸುವುದು. ಅಷ್ಟದಿಕ್ಪಾಲಕರೇ, ತ್ರಿಮೂರ್ತಿಗಳ ವರಬರದಿಂದಲೂ ನಿಮ್ಮೆಗಳ ಕೃಪಾಕಟಾಕ್ಷದಿಂದಲೂ ಪಂಚಭೂತಗಳ ಮಹಾಶಕ್ತಿಯಿಂದಲೂ ನಮಗೆ ದೊರಕಿರುವ ಈ ದೇವಲೋಕವು ಅತಿ ಶ್ರೇಷ್ಠವೇ ಅಲ್ಲವೇ? ಹೌದು ಮಹಾಪ್ರಭು. ಆದಿಬ್ರಹ್ಮನಿಂದ ಉದ್ಭವಿಸುವ ಅಗ್ನಿದೇವನೇ ಸಕಲ ಲೋಕಗಳಲ್ಲಿ ತಮ್ಮ ಕಾರ್ಯವೈಖರಿ ಯಾವ ರೀತಿ ಇರುವುದು ಅದನ್ನು ವಿವರಿಸು. ಅಪ್ಪಣೆ ದೇವರಾಜ. हमारा दिशा परिगाणिसे हमारा दिशा अग्निदेव हमारा दिशा परिगाणिसे हमारा दिशा वो मया गयन्ना गरिया दया रे अग्निदेव वो मया गयन्ना गरिया दया रे बालुदी हरैया बालुदी हरैया हमारा दिशा परिगाणिसे हमारा दिशा ದೇವರಾಜ, ಅಗ್ನಿದೇವ ನನ್ನ ತೀಕ್ಷ್ಣ ರೂಪದಿಂದ ಉಂಟಾಗುವ ಜ್ವಾಲೆಯಿಂದ ಸಮಸ್ತ ದೇವಾನುದೇವತೆಗಳು ಸಂತೃಪ್ತರಾಗುತ್ತಾರೆ. ಅದು ಅಲ್ಲದೆ ಮಾನವರ ಯಾಗ
ಯಜ್ಞಗಳಿಂದ ಉಂಟಾಗುವ ಲಾಭವು ದೇವತೆಗಳಿಗೆ ಸಲ್ಲುತ್ತದೆ. ಸಮಸ್ತವು ನನ್ನಿಂದಲೇ ಲಯವಾಗುತ್ತದೆ. ಜಗತ್ತಿನ ಶುದ್ಧಕಾರಕವಾದ ವಸ್ತುಗಳೆಲ್ಲವೂ ನನ್ನಿಂದಲೇ ಶುದ್ಧವಾಗುತ್ತದೆ. ಮತ್ತೇನಪ್ಪಣೆ ದೇವರಾಜ? ಭಲೆ ಭಲೆ ಅಗ್ನಿದೇವ, ನಿನ್ನ ಕಾರ್ಯವೈಖರನ್ನು ಕಂಡು ನನಗೆ ಬಹಳ ಸಂತೋಷವಾಯಿತು. ತಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಅಪ್ಪಣೆ ನರಕಾಧಿಪತಿಯಾದ ಯಮಧರ್ಮರಾಯ, ಮಹೇಂದ್ರ ತಮ್ಮ ಕಾರ್ಯವೈಖರನ್ನು ವಿವರಿಸಿ. ಅಪ್ಪಣೆ ಮಹೇಂದ್ರ. ದೇವರಾಜನೇ ಲಾಲಿಸಿರೈ ಕಾರ್ಯಕಾಲವ ವಿವರಿಸಿದೆ. ದೇವರಾಜನೇ ಲಾಲಿಸಿರೈ ಕಾರ್ಯಕಾಲವ ವಿವರಿಸಿದೆ. ಕಾರ್ಯಕಾಲವ ವಿವರಿಸಿದೆ. ಕಾರ್ಯಕಾಲವ ವಿವರಿಸಿದೆ. ಯಕ್ಷಗಂಡರ ಕರುಣಕೇಂದ್ರ ಯಕ್ಷಗಂಡರ ಕರುಣಕೇಂದ್ರ ಅಗ್ನಿಗಂಧರ್ವಾದಿಗಳ ಮಹೇಂದ್ರ ಯಮಧರ್ಮರಾಯ, ದೇವರಾಜನೇ ಲಾಲಿಸಿರೈ ಕಾರ್ಯಕಾಲವ ವಿವರಿಸಿದೆ. ಕಾರ್ಯಕಾಲವ ವಿವರಿಸಿದೆ. ಕಾರ್ಯಕಾಲವ ವಿವರಿಸಿದೆ. ಧರ್ಮ ನಿರತರ ಸ್ವರ್ಗ ಸೇರಿಸಿದ ಧರ್ಮ ನಿರತರ ಸ್ವರ್ಗ ಸೇರಿದ ಪರಮ ಪಾಪಿಗಳ ನರಕದಲ್ಲಿರುವೆ. ಧರ್ಮ ನಿರತರ ಸ್ವರ್ಗ ಸೇರಿಸಿದ ಪರಮ ಪಾಪಿಗಳ ನರಕದಲ್ಲಿರುವೆ. ದೇವರಾಜನೇ ಲಾಲಿಸಿರೈ ಕಾರ್ಯಕಾಲವ ವಿವರಿಸಿದೆ. ಕಾರ್ಯಕಾಲವ ವಿವರಿಸಿದೆ. ಕಾರ್ಯಕಾಲವ ವಿವರಿಸಿದೆ. ಮಹೇಂದ್ರ ಯಮಧರ್ಮರಾಯ, ವಿಧಾತನ ಆದೇಶದಂತೆ ಚಿತ್ರಗುಪ್ತರ ಲೆಕ್ಕ ಮುಗಿದ ತಕ್ಷಣ ಮಹಾರವರವಾದಿ ನರಕ, ಧಾಲೋಕ, ಸಪ್ತಲೋಕ, ಕುಂಭಲೋಕವೆಂಬ ಈ 4 ನರಕ ಲೋಕಗಳಲ್ಲಿ ಬಂಧಿಸಲಾಗಿರುವ ಜೀವಿಗಳನ್ನು ಚಿತ್ರಹಿಂಸೆ ಕೊಟ್ಟು ನರಳಿಸಿ ಸಹಸ್ರಾರು ವರ್ಷಗಳ ನಂತರ ಬಿಡುಗಡೆ ಮಾಡಿ ತಮ್ಮ ಸನ್ನಿಧಿಗೆ ಒಪ್ಪಿಸುತ್ತೇನೆ. ಮತ್ತೇನು ಮಹೇಂದ್ರ? ಭಲೆ ಭಲೆ ಯಮಧರ್ಮರಾಯ, ನಿನ್ನ ಕಾರ್ಯವು ನ್ಯಾಯಸಮ್ಮತವಾಗಿರುವುದು. ತಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಅಪ್ಪಣೆ ಮಹೇಂದ್ರ. ವರುಣ, ದೇವೇಂದ್ರ, ತಮ್ಮ ಕಾರ್ಯವೈಖರನ್ನು ತಿಳಿಸುವರಾಗಿ. ಅಪ್ಪಣೆ ದೇವರಾಜ. ಲಾಲಿಸಯ್ಯ ಸುರಪತಿ ವಿವರವನ್ನು ಕೇಳುವೆ. ಲಾಲಿಸಯ್ಯ ಸುರಪತಿ ವಿವರವನ್ನು ಕೇಳುವೆ. ಆಜ್ಞಾನುಕಾಲದಿಂದ ಮಳೆಯನ್ನು ತರಿಸುವೆ. ಲಾಲಿಸಯ್ಯ ಸುರಪತಿ ವಿವರವನ್ನು ಕೇಳುವೆ. ಲಾಲಿಸಯ್ಯ ಸುರಪತಿ ವಿವರವನ್ನು ಕೇಳುವೆ. ದೇವರಾಜ್, ಸುರಪತಿ, ಜಗತ್ತಿಗೆ ಕಾಲ ಕಾಲಕ್ಕೆ ಸರಿಯಾಗಿ ಮಳೆಗಳನ್ನು ಸುರಿಸಿ ಗಿಡ ಮರ ಪ್ರಾಣಿ ಪಕ್ಷಿಗಳಿಗೆ ಅದಲ್ಲದೆ ಮಾನವರಿಗೆ ಸಂಪತ್ತು ಸಮೃದ್ಧಿಯನ್ನು ತಂದುಕೊಡುವೆ. ಭಲೆ ಭಲೆ ವರುಣದೇವ, ನಿನ್ನ ಕಾರ್ಯವೈಖರಿಯು ತುಂಬಾ ಉತ್ತಮವಾದುದೇ. ಸರಿ, ತಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಅಪ್ಪಣೆ ದೇವರಾಜ. ವಾಯು, ತಮ್ಮ ಕಾರ್ಯವೈಖರಿಯನ್ನು ವಿವರಿಸಿ. ಹಾಗೇ ಆಗಲಿ ಮಹೇಂದ್ರ. ವೇಗದಿಂದಲೇ ಚಲಿಸುವೆ ಬರದಿ ಕಾಲ ಕಾಲಕ್ಕೆ ದರೆಯೊಳಗೆ. ದೇವರಾಜ, ವಾಯು, ವೇಗದಿಂದಲೇ ಚಲಿಸುವೆ ಬರದಿ ಕಾಲ ಕಾಲಕ್ಕೆ ದರೆಯೊಳಗೆ. ದೇವರಾಜ, ಪಂಚಭೂತಗಳ ವಿಲೀನರಾಗಿ ಎಲ್ಲ ಜೀವಿಗಳ ದೇಹಗಳು. ದೇವರಾಜ, ಪಂಚಭೂತಗಳ ವಿಲೀನರಾಗಿ ಎಲ್ಲ ಜೀವಿಗಳ ದೇಹಗಳು ಚಲಿಸುವೆ ಬಹುವಿಧದೊಳಗೆ ನಾನು. ದೇವರಾಜ, ಚಲಿಸುವೆ ಬಹುವಿಧದೊಳಗೆ ನಾನು. ದೇವರಾಜನೇ ನೀ ಕೇಳೆ, ದೇವರಾಜನೇ ನೀ ಕೇಳೆ, ದೇವರಾಜನೇ ನೀ ಕೇಳೆ. ವೇಗದಿಂದಲೇ ಚಲಿಸುವೆ ಬರದಿ ಕಾಲ ಕಾಲಕ್ಕೆ ದರೆಯೊಳಗೆ. ಕಾಲ ಕಾಲಕ್ಕೆ ದರೆಯೊಳಗೆ. ಕಾಲ ಕಾಲಕ್ಕೆ ದರೆಯೊಳಗೆ. ದೇವರಾಜ, ನಾನಾದರೂ ಪ್ರಾಣಿ ಪಕ್ಷಿ ದೇವ ಮಾನವರ ಆದಿಯಾಗಿ ಸಂಚರಿಸುವೆನು. ಓಂಕಾರವು ಚಲನೆಯಾಗಲು ನಾನೇ ಕಾರಣನು. ಪ್ರಕೃತಿಯ ಪರಮ ಮಿತ್ರನೇ ನಾನು. ಮತ್ತೇನಪ್ಪಣೆ ದೇವರಾಜ? ಭಲೆ ಭಲೆ ವಾಯುದೇವ, ನಿನ್ನ ಅಂಶದಿಂದಲೇ ತಾನೇ ಸಕಲ ಜೀವಿಗಳಿಗೂ ಚೈತನ್ಯವು ದೊರಕುವುದು.
ತಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಹಾಗೆ ಆಗಲಿ ದೇವರಾಜ. ಕುಬೇರ, ರಾಜೇಂದ್ರ, ತಮ್ಮ ಕಾರ್ಯವೈಖರಿಯನ್ನು ವಿವರಿಸಿ. ಅಪ್ಪಣೆ ದೇವರಾಜ. ದೇವರಾಜನೇ ವಿವರವನ್ನು ಕೇಳು. ದೇವರಾಜನೇ, ದೇವರಾಜ. ಕುಬೇರ, ದೇವರಾಜನೇ ವಿವರವನ್ನು ಕೇಳು. ದೇವರಾಜನೇ, ದೇವರಾಜ, ಎಲ್ಲ ದೇವತೆಗಳಿಗೂ ಅಧಿಕಾರಿ ನಾನು. ಸರ್ವ ದೇವತೆಗಳಿಗೂ ಅಧಿಕಾರ ದೊರೆತಿದ್ದು ನನ್ನ ಶಕ್ತಿಯಿಂದಲೇ ಹಾಗೂ ಶ್ರೀ ಶ್ರೀ ಲಕ್ಷ್ಮಿಯ ಆಜ್ಞಾ ಪಾಲಕನಾಗಿ ನನ್ನ ಕಾರ್ಯವನ್ನು ನಿರ್ವಹಿಸುತ್ತಿರುವೆನು. ಮತ್ತೇನಪ್ಪಣೆ ದೇವರಾಜ? ಬಲೆ ಬಲೆ ಕುಬೇರ, ನಿನ್ನ ಕಾರ್ಯವು ಉತ್ತಮವಾದುದೇ ಸರಿ. ಅಷ್ಟದಿಕ್ಪಾಲಕರೇ, ದೇವರಾಜ. ಸಂತೋಷವಾನಂತೆನೋ ಸಂತೋಷವಾನಂತೆನೋ ಈ ನಿಮ್ಮ ಕಾರ್ಯ ವೈಖರಿಯ ಕೇಳಿ ಈ ನಿಮ್ಮ ಕಾರ್ಯ ವೈಖರಿಯ ಕೇಳಿ ಸಂತೋಷವಾನಂತೆನೋ ಇರಲು ಈ ನನ್ನ ಲೋಕದೆ ನೀವೆಲ್ಲ ಇರಲು ಈ ನನ್ನ ಲೋಕದೆ ಒಂದು ಕವಿರದು ವೀರಾಗ್ರಣಿಯ ಕೇಳಿ ಒಂದು ಕವಿರದು ವೀರಾಗ್ರಣಿಯ ಕೇಳಿ ಸಂತೋಷವಾನಂತೆನೋ ಈ ನಿಮ್ಮ ಕಾರ್ಯ ವೈಖರಿಯ ಕೇಳಿ ಸಂತೋಷವಾನಂತೆನೋ ಸಂತೋಷವಾನಂತೆನೋ ಸಂತೋಷವಾನಂತೆನೋ. ಅಷ್ಟದಿಕ್ಪಾಲಕರೇ, ದೇವರಾಜ. ತ್ರಿಮೂರ್ತಿಗಳ ಕೃಪಾ ಕಟಾಕ್ಷದಿಂದಲೂ ನಿಮ್ಮೆಲ್ಲರ ಬೆಂಬಲದಿಂದಲೂ ಹಾಗೂ ದೇವ ಗಂಧರ್ವರ ಭಾವೈಕ್ಯತೆಯಿಂದಲೂ ಈ ನಮ್ಮ ಈ ಲೋಕದಲ್ಲಿ ಸದಾ ಕಾಲವು ಸುಖ ಸಂತೋಷದಿಂದಿರುವುದಲ್ವೇ? ನಿಮ್ಮ ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಅಪ್ಪಣೆ ದೇವರಾಜ. ನಮ್ಮ ದೇವಲೋಕದ ನರ್ತಕಿಯನ್ನು ಬರಮಾಡಿ. ಅಪ್ಪಣೆ ದೇವರಾಜ. ಏನಿ ಮಗಾನಂದವೇ ಸ್ವಾಮಿನಿ, ಏನಿ ಸಂಭ್ರಮದಂದವೇ ಬಲು ಚಂದವೇ, ಏನಿ ಮಗಾನಂದವೇ ಓ ಭಾಮಿನಿ, ಏನಿ ಸಂಭ್ರಮದಂದವೇ ಬಲು ಚಂದವೇ, ಏನಿ ಮಗಾನಂದವೇ. ಅಷ್ಟದಿಕ್ಪಾಲಕರೇ, ಹೆಜ್ಜೆಯ ಕಿರುಗೆಜ್ಜೆ ತಾಳದಿಂತಟಿ
ಹೆಜ್ಜೆಯ ಕಿರುಗೆಜ್ಜೆ ತಾಳದಂ ತಟ್ಟಿ ತಕಿಟ ದಿಮಿಕಿಟ ತಕಜನು ಏನೋದ ಹಲೋ ಬಲ ನರ್ತಕಿಯರೇ, ಹೆಜ್ಜೆಯ ಕಿರುಗೆಜ್ಜೆ ತಾಳಗಂ ತಟ್ಟಿ ತಕಿಟ ದಿಮಿಕಿಟ ತಕಜನು ಏನೋದ ಕುಕುತ ಚರಣವ ಕುಲಕುತ ಕಾಯವ ಕೋಕುತ ಚರಣವ ಕುಲಕುತ ಕಾಯವ ಕೋಕುತ ಚರಣವ ಕುಲಕುತ ಕಾಯವ ಸೆಕ್ಕಿನ ಕುಣಿತದಿ ಕುಣಿಯುವ ಈ ಬಾಲೆ ಸೆಕ್ಕಿನ ಕುಣಿತದಿ ಕುಣಿಯುವ ಈ ಬಾಲೆ ಏನಿ ಸಾಪದರಿ ಏನಿ ಸರಿಪದರಿ ಮಗಾನಂದವೇ ಓ ಬಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಗಾನಂದವೇ ಬಲ ನರ್ತಕಿಯರೇ. ಆ ತಗಡ್ದ ಅಷ್ಟದಿಕ್ಪಾಲಕರೇ, ದೇವರಾಜ ತಗ ದಿಮ್ಮಿ ತಗ ಜಣು ತಗ ದಿಮ್ಮಿ ತಗ ಜಣು ತಗ ದಿಮ್ಮಿ ತಗ ಜಣು ತಗಡ್ದ ಗಿಡ್ದ ತಗಡ್ದ ತಗಡ್ದ ತಗದಂ 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 ತಗ ದಿಮ್ಮಿ ತಗ ಜಣು ತಗ ದಿಮ್ಮಿ ತಗ ಜಣು ತಗ ದಿಮ್ಮಿ ತಗ ಜಣು ತಾತ ಅಂತ ತಗ ದಿಮ್ಮಿ ತಗ ಜಣು ತಗ ದಿಮ್ಮಿ ತಗ ಜಣು ತಗ ದಿಮ್ಮಿ ತಗ ಜಣು ತೈ ತೈ ತ ತಗಡ್ದ ಗಿಡ್ದ ಗಿಡ್ದ ತಗಡ್ದ ಗಿಡ್ದ ಅಷ್ಟದಿಕ್ಪಾಲಕರೇ, ತಕ್ಕಿಡ್ದಾಂ 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 ತಗಡ್ದ ಗಿಡ್ದ ತಗ ದಿಂಗು ತಗ ಜಣ್ಣು ತಗ ದಿಂಗು ತಗ ಜಣ್ಣು ತಗ ದಿಂಗು ತಗ ಜಣ್ಣು ತಾ 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 ತಗ ದಿಂಗು ತಗ ಜಣ್ಣು ತಾಳ ಅಂಗುತ್ತಾ ತಗ ದಿಂಗು ತಗ ಜಣ್ಣು ತಗಡ್ದ ಗಿಡ್ದ ಹಲೋ ಬಲ ನರ್ತಕಿಯರೇ, ಅಷ್ಟದಿಕ್ಪಾಲಕರೇ, ದೇವರಾಜ ಏನಿ ಮಖಾನಂದವೇ ಓ ಬಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಸಾಪದನಿ ಏನಿ ಸನಿಪದನಿ ಏನಿ ಮಖಾನಂದವೇ ಬಾಮಿನಿ ದೇವರಾಜ ಬಹಳ ಸಂತೋಷವಾಯಿತು. ಯಾರಲ್ಲಿ ನಮ್ಮ ನರ್ತಕರಿಗೆ ಸೂಕ್ತ ಬಹುಮಾನವನ್ನು ಕೊಟ್ಟು ಕಳಿಸಿ. ಅಪ್ಪಣೆ ದೇವರಾಜ. ಅಪಾರ ಕರುಣಾಕರ ದೇವ ಜಗದೋದ್ಧಾರ ಅಪಾರ ಕರುಣಾಕರ ನಿಗಮಾತುತನೆ ನಿವಯದಾತನೆ ನಿಗಮಾತುತ
ನಮಃ. ನಮೋ ನಮಃ. ಧರ್ಮದೇವ, ನೀನು ನನ್ನ ಲೋಕಕ್ಕೆ ಬಂದಿದ್ದು ಬಹಳ ಸಂತೋಷವಾಯಿತು. ಧರ್ಮದೇವ, ಈ ಸಭೆಗೆ ಬರಲು ಕಾರಣವೇನು? ಧರ್ಮದೇವ, ಏಕೆ ಈ ಮೌನ? ಏನಾಯಿತು? ದೇವರಾಜ, ಈ 14 ಲೋಕಗಳು ಯಾವ ತಳಾದಿ ಮೇಲೆ ನಿಂತಿರುವುದು ನೀನು ಬಲ್ಲೆಯ ಮಹೇಂದ್ರ? ಬಲ್ಲೆನು ಧರ್ಮದೇವ. ಈ 14 ಲೋಕಗಳು ನ್ಯಾಯ, ನೀತಿ, ಸತ್ಯ, ಧರ್ಮ ಎಂಬ ಚತುಷ್ಪಾದ ಮೇಲೆ ನಿಂತಿರುವುದು. ಎಲ್ಲಾ ಲೋಕಗಳು ಚತುಷ್ಪಾದಗಳ ಮೇಲೆ ನಿಂತಿರುವುದೇ? ಹೌದು ಧರ್ಮದೇವ. ಸುರಲೋಕ, ದೇವಲೋಕ ಇವೆರಡರಲ್ಲಿ ಇದನ್ನೇ ಮೂಲಮಂತ್ರವಾಗಿ ಮಾಡಿಕೊಂಡಿದ್ದೇವೆ. ಹಾಗಾದರೆ ಆ ಭೂಲೋಕ? ಆ ಭೂಲೋಕದ ವಿಚಾರವು ಸಾಂಗವಾಗಿ ತಿಳಿಯಬೇಕಾಗದೆ ಅದಿರಲಿ, ಅದರಿಂದ ಏನಾಯಿತು ಧರ್ಮದೇವ? ದೇವರಾಜ, ಭೂಲೋಕದಲ್ಲಿ ಅಹಂಕಾರವು ಓದಿನ ಮೀರಿ ಸತ್ಯ, ಧರ್ಮ, ನ್ಯಾಯ, ನೀತಿ ಎಂಬ ಚತುಷ್ಪಾದಗಳೇ ಕಾಣದಂತಾಗಿ ಆ ಮಾನವರು ಬಹಳ ಕ್ರೂರಿಗಳಾಗಿ ಮೆರೆಯುತ್ತಿದ್ದಾರೆ ಮಹೇಂದ್ರ. ಧರ್ಮದೇವ, ಏನಿದು ನಿಮ್ಮ ಮಾತಿನ ಅರ್ಥ? ಒಂದೂ ಅರ್ಥವಾಗುತ್ತಿಲ್ಲವಲ್ಲ, ವಿವರವಾಗಿ ತಿಳಿಸಬಾರದೆ? ಮಹೇಂದ್ರ, ಬ್ರಹ್ಮದೇವನ ಆಜ್ಞೆಯಂತೆ ನಾನು ಧರ್ಮ ಪರೀಕ್ಷೆಗಾಗಿ ಬಂದಿದ್ದಾಗ ಆ ಮಾನವರು ನಾನು ನನ್ನದು ನನ್ನಿಂದಲೇ ಎಂಬ ಕಚ್ಚಾಡುತ್ತಾ ಬಹಳ ಕ್ರೂರಿಗಳಾಗಿ ಮೆರೆಯುತ್ತಿದ್ದಾರೆ. ಅದರಿಂದ ಧರ್ಮದೇವನಿಗೆ ನೆಲೆಯೇ ಇಲ್ಲ. ಆದ್ದರಿಂದ ಧರ್ಮವನ್ನು ಉಳಿಸಲು ನಿನ್ನ ಸಹಾಯ ಬೇಕು. ಅದಕ್ಕಾಗಿ ನಾನು ಇಲ್ಲಿಗೆ ಬಂದಿರುವೆನು ಮಹೇಂದ್ರ. ನನ್ನನ್ನು ರಕ್ಷಿಸು ಮಹೇಂದ್ರ. ಚಿಂತಿಸಬೇಡ ಧರ್ಮದೇವ. ನಿಮ್ಮಂತವರ ಸ್ಥಿತಿ ಈ ಗತಿ ಆದರೆ ಇನ್ನು ಸಾಮಾನ್ಯವರ ಗತಿ ಹೇಗೆ? ಅಷ್ಟದಿಕ್ಪಾಲಕರೇ, ಭೂಲೋಕದ ಮಾನವರ ಅಟ್ಟಹಾಸ ಮಿತಿ ಮೀರಿದೆ. ಹೌದು, ಅವರಿಗೆ ತಕ್ಕ ಬುದ್ಧಿಯನ್ನು ಕಳಿಸಿಬಿಡೋಣ. ಬರೀ ಅಪ್ಪಣೆ ಮಾದೇವ. ನಾರಾಯಣ ನಾರಾಯಣ. ಹೇ ದೇವ, ಇದು ನಿನ್ನ ಲೀಲೆ, ಇದು ನಿನ್ನ ಲೀಲೆ. ನಾರಾಯಣ ನಾರಾಯಣ.
ಪಾದಮತ್ಮರಿಗೆ ನಮೋ ನಮ. ದೇವೇಂದ್ರ ನಿನಗೆ ಮಂಗಳವಾಗಲಿ. ಓಹೋ, ಇದೇನಿದು? ದೇವಲೋಕವೇ ದಂಡೆತ್ತಿ ಯಾರ ಮೇಲೂ ಯುದ್ಧಕ್ಕೆ ಹೊರಟಿರುವಂತೆ ಕಾಣುತ್ತಿದೆಯಲ್ಲ, ಏಕೆ ಮಹೇಂದ್ರ? ಏನಾಯಿತು? ಎಲ್ಲರೂ ಮೌನದಿಂದ ನಿಂತಿರುವಿರಲ್ಲ. ಏನೆಂದು ಹೇಳಲಿ ಪೂಜ್ಯರೇ, ಭೂಲೋಕದಲ್ಲಿ ಮಾನವರ ಅಟ್ಟಹಾಸ ಮಿತಿ ಮೀರಿದೆ. ದೇವತೆಗಳಲ್ಲೂ ಕಂಗಾಲಾಗಿ ಕೂರುವಂತಾಗಿದೆ. ಏನು? ದೇವತೆಗಳಾದ ನಿಮಗೆ ಅಪಮಾನವೇ? ಯಾರಿಂದ, ಎಲ್ಲಿ, ಏನಾಯಿತು ಮಹೇಂದ್ರ? ಪೂಜ್ಯರೇ, ಬ್ರಹ್ಮದೇವನ ಆಜ್ಞೆಯಂತೆ ಧರ್ಮದೇವನು ಭೂಲೋಕಕ್ಕೆ ಧರ್ಮ ಪರೀಕ್ಷೆಗೆ ಹೋದಾಗ ಅಲ್ಲಿ ನಡೆಯುತ್ತಿರುವ ಅನ್ಯಾಯ ಅಕ್ರಮಗಳನ್ನು ಕಂಡು ಆತನಿಗೆ ನೆಲೆ ಇಲ್ಲದಂತಾಗಿ ನನ್ನ ರಕ್ಷಣೆಯನ್ನು ಕೇಳಿ ಬಂದಿರುವನು. ಮಹೇಂದ್ರ, ಈತನಿಗೆ ಅಪಮಾನವಾಗಿರುವುದು ನಾನು ಬಲ್ಲೆ. ಆದರೆ ಎಂಬ ಅದೃಕ್ತಿ ಪೂಜ್ಯರೇ, ವಿವರವಾಗಿ ತಿಳಿಸಬಾರದೆ? ತಿಳಿಸುವೆನು ಮಹೇಂದ್ರ. ಈತನಿಗೆ ಅಪಮಾನವಾಗಿರುವುದು ಭೂಲೋಕದ ಮಾನವರಿಂದಲ್ಲ, ದೇವತೆಗಳಾದ ನಿಮ್ಮಿಂದ. ಇದೇನು ಪೂಜ್ಯರೇ ಹೀಗೆ ಹೇಳುತ್ತಿರುವಿರಲ್ಲ? ಅಲ್ಲವಯ್ಯ, ಭೂಲೋಕದ ಮಾನವರಿಗೆ ಸಿರಿ ಸಂಪತ್ತನ್ನು ದಯಪಾಲಿಸಿದವರು ಯಾರು? ನೀವೇ ಅಲ್ಲವೇ? ಅಂದ ಮೇಲೆ ಇದಕ್ಕೆ ಕಾರಣರೂ ನೀವೇ ಅಲ್ಲವೇ? ಹೌದು ಪೂಜ್ಯರೇ, ಹೌದು. ಹಾಗಾದರೆ ಭೂಲೋಕದ ಮಾನವರಿಗೆ ಏನಾದರೂ ಒಂದು ಮಾಡಲೇಬೇಕು. ಏನದು ಮಹೇಂದ್ರ? ಇನ್ನೇನು ಪೂಜ್ಯರೇ, ಈ ಭೂಲೋಕವನ್ನೇ ಸುಟ್ಟಿ ಭಸ್ಮ ಮಾಡಿದರೆ? ಬಲೆ ಬಲೆ, ಆತುರಗಾರನಿಗೆ ಬುದ್ಧಿಮಟ್ಟವನ್ನೇ. ಹಾಗಾಯ್ತು ನಿನ್ನ ಕತೆ. ಪೂಜ್ಯರೇ, ಹಾಗಾದರೆ ಈ ಕಾರ್ಯ ನಮ್ಮಿಂದ ಸಾಧ್ಯವಿಲ್ಲವೇ? ಸ್ವರ್ಗಾಧಿಪತಿಯಾದ ನಿನಗೆ ಅರ್ಥವಾಗಲಿಲ್ಲವೆಂದ ಮೇಲೆ ಇನ್ನು ಧರ್ಮದೇವನ ಗತಿ ಅದೋ ಗತಿ. ಮಹೇಂದ್ರ, ಐಶ್ವರ್ಯಕ್ಕೆ ಅಧಿಪತಿ ಯಾರು? ಮತ್ತಿನ್ಯಾರು? ಶ್ರೀಮನ್ನಾರಾಯಣನಲ್ಲವೇ? ಮಂಕು ಬಿತ್ತು ನಿನ್ನ ಬುದ್ಧಿಗೆ. ಅಲ್ಲವಯ್ಯ, ಉತ್ಪಾದನೆಗೆ ಶ್ರೀಮನ್ನಾರಾಯಣನೇ ಸರಿ, ಆದರೆ ಅದಕ್ಕೆ ಅಧಿಪತಿ ಜಗನ್ಮಾತೆ ಮಹಾಲಕ್ಷ್ಮಿ ಅಲ್ಲವೇ? ಹೌದು ಪೂಜ್ಯರೇ, ಹೌದು. ಐಶ್ವರ್ಯಕ್ಕೆ ಅಧಿಪತಿ ಜಗನ್ಮಾತೆಯೇ. ಹೌದು. ಆ ಮಹಾಲಕ್ಷ್ಮಿಯ ಸಂಪೂರ್ಣ ದಯೆ, ಕೃಪಾ ಕಟಾಕ್ಷ ಈ ಭೂಲೋಕದ ನರಮಾನವರ ಮೇಲೆ ಇರುವುದರಿಂದಲೇ ಇವರು ಇಷ್ಟೊಂದು ದರ್ಪ ದೌರ್ಜನ್ಯದಿಂದ ಮೆರೆಯುತ್ತಿರುವರು. ಆದ್ದರಿಂದ ಭೂಲೋಕದಲ್ಲಿ ಧರ್ಮದೇವನಿಗೆ ನೆಲೆಯಿಲ್ಲದಂತಾಗಿರುವುದು. ಪೂಜ್ಯರೇ, ಹಾಗಾದರೆ ಇದಕ್ಕೊಂದು ಉಪಾಯವನ್ನು ತಾವೇ ಸೂಚಿಸಬಾರದೆ? ಹೀಗೆ ಬಾ ದಾರಿಗೆ ಮಹೇಂದ್ರ. ಧರ್ಮದೇವನಿಗೆ ನೆಲೆಯಾಗಬೇಕು, ಭೂಲೋಕದ ಮಾನವರ ಹಟ್ಟಹಾಸ ಹಡಗಬೇಕು, ಇಷ್ಟೇ ತಾನೇ? ಹೌದು ಪೂಜ್ಯರೇ, ಹೌದು. ಈ ಕಾರ್ಯಗಳೆಲ್ಲವೂ ಕೈಗೂಡಬೇಕಾದರೆ ಆ ಮಹಾತ್ಮನು ಕೆರಳಿ ನಿಲ್ಲಬೇಕು. ಆ ಮಹಾತ್ಮನೆಂದರೆ ಯಾರು ಪೂಜ್ಯರೇ? ಮಹೇಂದ್ರ, ಶ್ರೀಹರಿಯ ಮಗನ್ಯಾರು? ಆದಿಬ್ರಹ್ಮನು. ಆದಿಬ್ರಹ್ಮನ ಮಗ? ದಕ್ಷ ಬ್ರಹ್ಮನು. ದಕ್ಷ ಬ್ರಹ್ಮನ ಮಗ? ಮರೀಚಿ ಬ್ರಹ್ಮನು. ಮರೀಚಿ ಬ್ರಹ್ಮನ ಮಗ? ಕಶ್ಯಪ ಬ್ರಹ್ಮನು. ಕಶ್ಯಪ ಬ್ರಹ್ಮನ ಮಗ? ಇದೇನು ಪೂಜ್ಯರೇ, ನಮ್ಮ ಸೂರ್ಯದೇವನಲ್ಲವೇ? ಸೂರ್ಯದೇವ. ಸೂರ್ಯದೇವ ಛಾಯಾದೇವಿಯರ ಬೆಳಕು ಕತ್ತಲೆಗಳ ವಿಲೀನ, ಪರಸ್ಪರ ವಿಧಿ ಸ್ವರೂಪನಾಗಿ ಜನಿಸಿರುವ ಆ ಶನೇಶ್ವರ, ಆತನಿಂದ ಮಾತ್ರ ಸಾಧ್ಯ. ಪೂಜ್ಯರೇ, ಆತನು ಯಾವಾಗಲೂ ಅಗ್ನಿ ಪರ್ವತದಲ್ಲಿ ತಪೋನ್ಮಯವಾಗಿರುವನು. ಆತನಿಂದ ಈ ಕಾರ್ಯ ಸಾಧ್ಯವಾಗುವುದೇ? ಏಕೆ ಸಾಧ್ಯವಿಲ್ಲ ಮಹೇಂದ್ರ? ಸಾಧ್ಯ. ಹಾಗಾದರೆ ದೇವತೆಗಳೇ, ಅಷ್ಟದಿಕ್ಪಾಲಕರೇ, ದೇವರಾಜ, ಬನ್ನಿ ಆ ಮಹಾತ್ಮನಲ್ಲಿ ಪ್ರಾರ್ಥಿಸೋಣ, ನಮ್ಮ ಕಷ್ಟಗಳನ್ನು ಭಿನ್ನಮಿಸಿಕೊಳ್ಳೋಣ. ಹಾಗೆ ಆಗಲಿ. ಗ್ರಹ ತೇಜ ಹರಿಯೊಳಗೆ ಬೇಗನೆ ಬಾರು ಹರಿಯೊಳಗೆ
ಬಾರೋ ಸರಿಯೊಳಗೆ ನಡೆಯಿರಿ. ಆ ಸಿನಿಮಾ ಆಹಾ, ಸ್ವಲ್ಪ ನಿಲ್ಲಯ್ಯ, ಅವಸರ ಪಡಬೇಡ. ಆ ಮಹಾತ್ಮನು ತಾರಾಮಂಡಲವನ್ನು ದಾಟಿ ರೋಹಿಣಿ ಶಕಟ ಎಂಬ ಚಕ್ರದ ಮಧ್ಯದಲ್ಲಿ ಯೋಗ ನಿದ್ರೆಯಲ್ಲಿ ನಿರತನಾಗಿರುವನು. ಆತನನ್ನು ಎಚ್ಚರಿಸುವುದು ಅಷ್ಟು ಸುಲಭವಾದ ಕಾರ್ಯವಲ್ಲ. ಅದು ನಿನ್ನಿಂದ ಸಾಧ್ಯವೂ ಇಲ್ಲ. ಪೂಜ್ಯರೇ, ಹಾಗಾದರೆ ಮಾಡುವುದೇನು? ನಾನೇ ಸಮಯವನ್ನು ಅರಿತು ಆ ಪರಮಾತ್ಮನನ್ನು ಎಚ್ಚರಿಸುವೆನು. ಹಾಗೆ ಆಗಲಿ ಪೂಜ್ಯರೇ, ಮಿಚ್ಚೆ ಅಂತ ಆಗಲಿ. ಹಾ ಧರ್ಮದೇವ, ನೀನು ಕೂಡ ಆ ಸಮಯಕ್ಕೆ ಅಲ್ಲಿಗೆ ಬಂದರೆ ನಿನ್ನ ಕಷ್ಟಗಳನ್ನು ಮಹಾತ್ಮನಲ್ಲಿ ಹೇಳಿಕೊಳ್ಳಬಹುದು. ಹಾಗೆ ಆಗಲೇ ಪೂಜ್ಯರೇ. ಪೂಜ್ಯರೇ, ಲೋಕ ಕಲ್ಯಾಣ ಕಾರ್ಯದಲ್ಲಿ ತಮ್ಮದೇ ಅಲ್ಲವೇ ಮೊದಲ ಪಾತ್ರ? ಹೌದು ಹೌದು, ನಾರಾಯಣ ನಾರಾಯಣ. ಈ ಬಳುವಳಿಯನ್ನು ಕೊಟ್ಟವರು ತಾವೇ ಅಲ್ಲವೇ? ಅದನ್ನು ಮರೆಯಲು ಸಾಧ್ಯವೇ? ಅಂದ ಹಾಗೆ ಕಾಲ ಅತೀತವಾಯಿತು, ನಾನಿನ್ನು ಬರಲೆ ಮಹೇಂದ್ರ. ಹಾಗೆ ಆಗಲಿ ಪೂಜ್ಯರೇ, ತಾವೇನು ಹೋಗಿ ಬನ್ನಿ. ಆಗಬಹುದು. ದೇವನಿನ್ನ ಧ್ಯಾನ ದಿವ್ಯಾಮೃತಪಾನ ನೀನೇ ನನ್ನ ಪ್ರಾಣ ರಮಣ. ನಾರಾಯಣ ನಾರಾಯಣ. ದೇವನಿನ್ನ ಧ್ಯಾನ ದಿವ್ಯಾಮೃತಪಾನ ದೇವನಿನ್ನ ಧ್ಯಾನ ದಿವ್ಯಾಮೃತಪಾನ ನೀನೇ ನನ್ನ ಪ್ರಾಣ ರಮಣ. ಆಡುತ್ತ ಪಾಡುತ್ತ ಆಡುತ್ತ ನೀರುವೆ, ಆಡುವ ಹಾಸೆಯ ನೀ ತುಂಬಿರುವೆ. ಆಡುತ್ತ ಪಾಡುತ್ತ ಆಡುತ್ತ ನೀರುವೆ, ಆಡುವ ಹಾಸೆಯ ನೀ ತುಂಬಿರುವೆ. ನೀನೇ ನನ್ನ ಉಸಿರಾಗಿರುವೆ. ನೀನೇ ನನ್ನ ಉಸಿರಾಗಿರುವೆ, ನನ್ನಲ್ಲಿ ನೀನೇ ತುಂಬಿರುವೆ. ದೇವನಿನ್ನ ಧ್ಯಾನ ದಿವ್ಯಾಮೃತಪಾನ, ದೇವನಿನ್ನ ಧ್ಯಾನ ದಿವ್ಯಾಮೃತಪಾನ ನೀನೇ ನನ್ನ ನೀನೇ ನನ್ನ ರಮಣ ರಮಣ. ನಾರಾಯಣ ನಾರಾಯಣ. ಅಂತೂ ಈ ತಂತಿನಾದ ಪ್ರಿಯನಿಗೆ ಒಂದು ಬೀಜ ಬಿತ್ತುವ ಶುಭ ಮುಹೂರ್ತವು ದೊರೆತಂತಾಯಿತು. ಕೃಷಾಶ್ವಿನ ಮಗನಾದ ಸೇನಾದತ್ತುವಿನ ಪತ್ನಿಯಾದ ಶಾಕುಂಬಿಕೆಯ ಪುತ್ರನಾದ ಯೌವನಾಶ್ವರಾಜನು 100 ಜನ ಪತ್ನಿಯರನ್ನು ಲಗ್ನವಾದರೂ ಸಹ ಮಹೇಂದ್ರನ ಶಾಪದಿಂದ ಮಕ್ಕಳಾಗದೆ ಚಿಂತಾಕ್ರಾಂತನಾಗಿರುವನು. ಆದ್ದರಿಂದ ನಾನೀಗಲೇ ದಾತ್ರಿ ಪಟ್ಟಣಕ್ಕೆ ಹೋಗಿ ಆ ಮಹೇಂದ್ರನ ಶಾಪದಿಂದ ವಿಮುಕ್ತಿಗೊಳಿಸಿ ಆತನನ್ನು ಕೃತಾರ್ಥನನ್ನಾಗಿ ಮಾಡಿ ಬರುತ್ತೇನೆ. ನಾರಾಯಣ ನಾರಾಯಣ. ಭೂಲೋಕಗಳ ಅಲೆಯುತ್ತಲಿರುವೆ, ಕಲಗ ಪ್ರಿಯನೆಂಬ ಬಿರುದನು ಪಡೆದು ಭೂಲೋಕಗಳ ಅಲೆಯುತ್ತಲಿರುವೆ, ಕಲಗ ಪ್ರಿಯನೆಂಬ
ದೇವನಿನ್ನ ಧ್ಯಾನ ದಿವ್ಯಾಮೃತ ಪಾನ, ದೇವನಿನ್ನ ಧ್ಯಾನ ದಿವ್ಯಾಮೃತ ಪಾನ. ನಾನು ನೋಡ್ತಿದ್ದೆ ನಾನು ನೋಡ್ತಿದ್ದೆ ನಾನು ನೋಡ್ತಿದ್ದೆ ನಾನು ನೋಡ್ತಿದ್ದೆ. ಚಿಕ್ಕಬೇಕಿ ಒಂದು ಹಾದಿ ಒಳಗ ಹಾದಿ ಒಳಗ ಹಾದಿ ಒಳಗೊಂದಿರ್ಬೇಕು ಕಂಡಾನೆ ವ್ಯಾಪಾರ ಮಾಡ್ತಿತ್ತು. ಹಾದಿ ಒಳಗೊಂದಿರ್ಬೇಕು ಕಂಡಾನೆ ವ್ಯಾಪಾರ ಮಾಡ್ತಿತ್ತು. ಅದು ಮಾಡ್ತಿತ್ತು ನಾನು ನೋಡ್ತಿದ್ದೆ ನಾನು ನೋಡ್ತಿದ್ದೆ. ಹಾದಿ ಒಳಗ ಗಿಡಗನ ಮೇಲೆ ಗಿಡಗನ ಮೇಲೆ ಗಿಡಗನ ಮೇಲೆ ಚಪ್ಪಲಕ್ಕೆ ಕೂತ್ಕೊಂಡು ಕಪಲದ ಮಾತೊಂದಾಗ್ತಿತ್ತು. ಗಿಡಗನ ಮೇಲೆ ಗಿಡಗನ ಮೇಲೆ ಗಿಡಗನ ಮೇಲೆ ಚಪ್ಪಲಕ್ಕೆ ಕೂತ್ಕೊಂಡು ಚಪ್ಪಲದ ಮಾತೊಂದಾಗ್ತಿತ್ತು. ಅದು ಹಾಡ್ತಿತ್ತು ನಾನು ನೋಡ್ತಿದ್ದೆ ನಾನು ನೋಡ್ತಿದ್ದೆ. ಹಾದಿ ಒಳಗೊಂದು ಹಾದಿ ಒಳಗೊಂದು ಹಾದಿ ಒಳಗೊಂದಿರ್ಬೇಕು ಕಂಡಾನೆ ವ್ಯಾಪಾರ ಮಾಡ್ತಿತ್ತು. ಅದು ಮಾಡ್ತಿತ್ತು ನಾನು ನೋಡ್ತಿದ್ದೆ ನಾನು ನೋಡ್ತಿದ್ದೆ. ತೋಳನ ಮೇಲೆ ತೋಳನ ಮೇಲೆ ತೋಳನ ಮೇಲೆ ಕುರಿ ಕೂತ್ಕೊಂಡು ಕಾಟ ಸಂಪಲಿಗೆ ಬಂದಿತ್ತು. ತೋಳನ ಮೇಲೆ ತೋಳನ ಮೇಲೆ ತೋಳನ ಮೇಲೆ ಕುರಿ ಕೂತ್ಕೊಂಡು ಕಾಟ ಸಂಪಲಿಗೆ ಹೋಯ್ತಿತ್ತು. ತೋಳನ ಮೇಲೆ ತೋಳನ ಮೇಲೆ ತೋಳನ ಮೇಲೆ ಕುರಿ ಕೂತ್ಕೊಂಡು ತೋಳನ ಮೇಲೆ ಕುರಿ ಕೂತ್ಕೊಂಡು ಕಾಟ ಸಂಪಲಿಗೆ ಹೋಯ್ತಿತ್ತು. ಅದು ಹೋಯ್ತಿತ್ತು ನಾನು ನೋಡ್ತಿದ್ದೆ ನಾನು ನೋಡ್ತಿದ್ದೆ. ಹಾದಿ ಒಳಗೊಂದು ಹಾದಿ ಒಳಗೊಂದಿರ್ಬೇಕು ಕಂಡಾನೆ ವ್ಯಾಪಾರ ಮಾಡ್ತಿತ್ತು. ಹಾದಿ ಒಳಗೊಂದಿರ್ಬೇಕು ಕಂಡಾನೆ ವ್ಯಾಪಾರ ಮಾಡ್ತಿತ್ತು. ಅದು ಮಾಡ್ತಿತ್ತು ಅದು ಮಾಡ್ತಿತ್ತು ಅದು ಮಾಡ್ತಿತ್ತು ನಾನು ನೋಡ್ತಿದ್ದೆ ನಾನು ನೋಡ್ತಿದ್ದೆ. ಏನ್ ಇಷ್ಟೊಂದು ಜನ ಅವ್ರೆ? ಓ ನಮ್ ಚೂಡ ಜನನು ಬಂದ್ಬಿಟ್ಟು ನಮ್ಮ ಅಣ್ಣ ಬಂದ ಮೇಲೆ ಮುಗೀತು. ನನ್ನ ಸಂತೋಷದ ವಿಷಯ ಅಂದ್ರೆ ನಮ್ಮ ಅಣ್ಣ ಬಂದಿಲ್ಲ ಅಂತಂತ ಮಧ್ಯಾಹ್ನದಿಂದ ಕೊಡೋ ಅಂದ್ಕೊಂಡು ಅಳ್ತಿದ್ದೆ. ಹೆಂಗ ನನ್ ಮದುವೆ ಮಾಡಿಸ್ತಾನ ಗೊತ್ತಾ? ಮತ್ತೆ ನಮ್ಮ ಅಣ್ಣ ಅವರು ನಮ್ ದೇವ್ರು ಹಣ ಏನಣ್ಣ ಒಂದ್ ಮಾಡಿ ಮದ್ವೆ ಮಾಡ್ಸೋಣ. ಮೊನ್ನೆ ಎಂತ ಕೆಲಸ ಮಾಡ್ಬಿಟ್ಟು ಗೊತ್ತಾ? ನಮ್ಮ ಅಣ್ಣ ಎಣ ಮದುವೆ ಮಾಡ್ಸು ಅಂತ ಹೇಳಿದ್ರೆ ಲೇ ನೀನು ಸಿರುಕೋಗ್ಲಾ ಒಂದ್ 4 ಹುಡುಗಿರವೆ ಅಂತ
ಕೇಳಿಸ್ತ ಎಷ್ಟನೇ ಮನೆ ಅಂತ ಕೇಳ್ದೆ. ತೋಪದ ರೋಡು ಹೋಗ್ಲಾ ಎಷ್ಟನೇ ಮನೆ ಅಂತ ಕೇಳಿದ್ರೆ 3ನೇ ಮನೆ ಅಂತ ಕೇಳಿಸ್ತು. ನನ್ಗೆ ಗೊತ್ತಾಗ್ಲಿಲ್ಲ. 100ನೇ ಮನೆಗೆ ಹೋದೆ. 100ನೇ ಮನೆಗೆ ಹೋದ್ರು ಬರೀ ಹೆಣ್ಣು ಮಕ್ಳೇ. 4 ಜನ ಏನೋ ಹೆಣ್ಮಕ್ಳು ಚೆನ್ನಾಗವ್ರೆ ಅಂತ ಹೋದ್ರೆ ಹೋಯ್ತೋಯ್ತಿದ್ದಂಗೆ ನಮ್ಮ ಅಣ್ಣನ ಫೋಟೋ ಹಾಕವ್ರಲ್ರಪ್ಪ. ಹೆಂಗೆ ಅಂತ ಗೊತ್ತಿಲ್ಲ ಅಲ್ವಾ. ನಂಗೆ ನಗ ಅಂದ್ರೆ ನಗ. ನನ್ ಕಳಿಸ್ತಾವ್ ಇವನ್ ಮದುವೆ ಮಾಡ್ಕೊಂಡು ಫೋಟೋ ಐತೆ ಹುಡ್ಗ ಹುಡ್ಗಿ. ನಂಗೆ ಮೋಸ ಎಲ್ಲನ ಹೋಗ್ಲಿ ಎಲ್ಗನ ಹೋಗ್ಲಿ ನಮ್ಮ ಅಣ್ಣನ ಹೆಸರು ಇಡೀ ಪ್ರಪಂಚದಲ್ಲೆಲ್ಲ ಓಡಾಡ್ತದೆ. ಇವತ್ತೇನಾದ್ರೂ ನಾನು ಒಳ್ಳೆ ಬುದ್ಧಿ ಕಲ್ತಿದ್ದೀನಿ, 5 ಜನ ಮದುವೆ ಮಾಡ್ಕೊಂಡಿದ್ದೀನಿ ಅಂದ್ರೆ ಅದಕ್ಕೆ ನಮ್ಮ ಅಣ್ಣ ಕಾರಣ. ನಮ್ಮ ಅಣ್ಣುಂಟು ನಾನುಂಟು, ನೀವೇನೋ ಬೇಜಾರು ಮಾಡ್ಕೊಂಬಾರ್ದು. ನೀವು ಬೇಜಾರು ಮಾಡ್ಕೊಳಲ್ವಾ? ಏನ್ ಮಾಡ್ಕೊಳಲ್ಲ, ಮದುವೆ ಮಾಡ್ಕೊಳಲ್ವಾ? ಮಾಡ್ಕೊಳಲ್ವಾ ಅಂತ ಸಾ. ಇವಾಗ ಒಂದು ಕೆಲಸ ಮಾಡಿ ಸಾ. ಇವ್ ಗಣಿ ಅವನು ಗಿರೀಶ ಲೇ ಅವ್ರು 3-4 ಕಡೆ ನೋಡಿದ್ರು. ಇವ್ ಮದುವೆ ಮಾಡ್ಕೊಂಡಿಲ್ಲ, ನಾ 3ಕ್ಕೆ ಬಂದು ನಾಟಕ ಆಡು, ಒಂದು ಹುಡುಗಿ ಕೊಡಿಸ್ತೀನಿ ಅಂತ ಹೇಳು. ಅವ್ನು ಗಣಿ ತಪ್ಪಿಸ್ಕೊಂಡು ಓಡಾಡ್ತಾವನೆ, ಎಲ್ಲೂ ಸಿಗ್ತಾ ಇಲ್ಲ. ಅವಲೇ ಸಿಗಕ್ ಬಂದ, ಎಲ್ಲೋ ಓಡೋಗ್ಬಿಟ್ಟವನೆ. ನಮ್ಮವ್ರು ಬಂದ್ರ ಆಮೇಲಿಂದ ಬರ್ತೀನಿ ಹುಡಿ ಮಾಡೋದು ಯುವನಶ್ವರ ಬರ್ತಾವ್ರಂತೆ. ಅವ್ರನ್ನು ಕೇಳ್ಕೊಂಡು ಬರ್ತೀನಿ ತಡ್ರಿ.